See, I am the mass leader even now, no doubt. ಪರ್ಚೇಸ್ ಮಾಡಿ ಎಮ್ ಎಲ್ ಎ ಆಗಿಲ್ಲ ನಾನು. ನನ್ನ ಕೆಪಾಸಿಟಿ ಯೂತ್ಸು ಒಳ್ಳೂರು 30% ಹಂಗೆ ಇದ್ದಾರ. ನೀನು ಎಲ್ಲ ರಮೇಶ್ ಅವ್ರಿಗೆಲ್ಲ ಗೊತ್ತು, ಡಿಸ್ಟ್ರಿಬ್ಯೂಟರ್ ಅವರೇ ತಾನೆ, 1000 ರೂಪಾಯಿ ನಾನು ಇಲ್ಲಿ 1000 ರೂಪಾಯಿ ಕೊಡೋಕ್ಕಾಗತ್ತೆ. ಮುನ್ಸಿಪಾಲ್ಟಿ ಅವರು ಕೆಲಸ ಮಾಡಿಲ್ಲ. ಈಗೇನೋ 7 ವಾರ್ಡ್ಗಳಿಗೆ ಮಾಡ್ತೀವಿ ನಿಲ್ಲಿದ್ದಾರೆ. ಯಾವಾಗ ಮಾಡ್ತೀರಿ ನೋಡೋಣ. ಪಿಕ್ ಅಂಡ್ ಚೋಸ್ ಪಾಲಿಸೀಸ್ ಅಡಾಪ್ಟಿಂಗ್. ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಪರ್ಫೆಕ್ಟ್. ಅದು ನಾನು ವಾಚ್ ಮಾಡಿಕೊಂಡೇ ಇದ್ದೇನೆ. ಆದಮೇಲೆ ಏನು ಕ್ರಮ ತಗೊಳ್ಬೇಕಂತ ನನಗೆ ಗೊತ್ತಿದೆ. 2 ಸಲ ಸೂಪರ್ ಸೀಟ್ ಮಾಡಿರೋನಿಗೆ ಗೊತ್ತಿಲ್ವಾ ಹೆಂಗೆ ನಾನು ಏನು ಮಾಡಬೇಕೇನೋ. ಸೊ ವಾಚ್ ಮಾಡಿಕೊಂಡು ಎಲ್ಲ ರಿಪೋರ್ಟ್ನ DC ಕಳಿಸ್ತೇನೋ. ಕಮಿಷನರ್ಗೆ ಹೇಳಿದೇನೋ ಈ ಥರ ಇದೇನೋ. ಕಮಿಷನರ್ಗೆ ಬಡ್ಜೆಟ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ ಮಾತಲ್ಲೇ ಬರೀ ಕೋಟಿಗೆಲ್ಲ ಹೇಳ್ಕೊಂಡಿದ್ದಾರೋ ಅವ್ರು ಏನು ಮಾಡೋಕ್ಕಾಗುತ್ತೆ. ಮಾರ್ಕೆಟ್ ವಸೂಲು ಮಾಡಿನ ಇನ್ನೂ ವಸೂಲು ಮಾಡಿಲ್ಲ. ಕೋಟಿಗೆಲ್ಲು ನಮ್ಮ ಲಾಯರ್ನು ಹೇಳಿದ್ದಾರೆ ವಸೂಲು ಮಾಡಬೇಕು ಅನ್ನೋ, ಮಾಡಿಲ್ಲ. ಸೊ ರೆವೆನ್ಯೂ ಈಸ್ ಲೆಸ್. ಮತ್ತೆ ರೆವಿನ್ಯೂ ಲಾಸ್ ಆಗಿದ್ರಿಂದ ನಿಮಗೆ ವಾಟರ್ ಕೊಡ್ತಾ ಇಲ್ಲ. ಹೌದೌದು, ರೆವೆನ್ಯೂ ಇಲ್ಲ, ಕೊಟ್ಟಿಲ್ಲ. ರೆವೆನ್ಯೂ ಲಾಸ್ ಏನು ಮಾಡಿದ್ದಾರೆ, ಏನು ಅಕೌಂಟು, ಏನು ಕೌನ್ಸಿಲೇ ನಡೆದಿಲ್ವೇ? ಎಷ್ಟು ತಿಂಗಳಾಗಿದೆ ಕೌನ್ಸಿಲ್ ನಡೆದಿದ? ಯಾರು ಮುನ್ಸಿಪಾಲಿಟಿ ಪ್ರೆಸಿಡೆಂಟು? ಅಡ್ಮಿನಿಸ್ಟ್ರೇಷನ್. ಬಟ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಇರ್ತಾರ, ಅವರು ಪೀರಿಯಡ್ ಮುಗಿದು ಎಷ್ಟು ದಿವಸ ಆಗಿದೆ, ಎಷ್ಟು ದಟ್ ಈಸ್ ಅಡ್ಮಿನಿಸ್ಟ್ರೇಷನ್. ಹೌದು, ನೋ ಡೌಟ್. ಕೇಳಿದ್ರೆ ಕೋರ್ಟ್ನಲ್ಲಿದೆ ಅಂತಾರ. ಸರ್ಕಾರ ಅಡ್ವೊಕೇಟ್ ಬಿಟ್ಟು ಅದಕ್ಕೆ ಕ್ಯಾನ್ಸಲ್ ಮಾಡಬೇಕಿಲ್ವಾ? ಇಲ್ಲಾಂದ್ರೆ ನಮ್ಮ ಮುನ್ಸಿಪಲ್ ಯಾರಿಗೆ ಹೇಳಿದ್ರೆ ಅವರೇ ಹೋಗಿ ಅಟೆಂಡ್ ಮಾಡ್ತಾರೋ. ಕೌನ್ಸಿಲ್ ಬಾಡಿ ಸರ್, ಇಲ್ವೇ? ಕೇಳೋರಿಲ್ಲ, ಹೇಳೋರಿಲ್ಲ. ನಾನು ಸುಮ್ಮನೆ ಇದ್ರೆ ನನಗೆ ಜಾಲಿ ಆಗಿದೆ. ಯಾತಕ್ಕೆ ಎಲ್ಲ ಕಮಿಷನ್ ನೋಡ್ಕೊಳ್ತಾರೆ. ಮುನ್ಸಿಪಾಲ್ ಪ್ರೆಸಿಡೆಂಟ್ ತಾನೆ ಎಲೆಕ್ಟೆಡ್ ಕೌನ್ಸಿಲರ್ ಪೋಸ್ಟಿಂಗ್ ಮಾಡೋದು. ಈಗ ಯಾವ ಕೌನ್ಸಿಲರ್ ಕೇಳಿಲ್ಲ, ನಾವು ಯಾವ್ದು ಕೇಳಬೇಕು? ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಕೇಳಬೇಕು. ಕೆಲಸ ಹೇಗಾಗುತ್ತೆ? ಬಡ್ಜೆಟ್ ಹೆಂಗೆ ಅಲರ್ಟ್ ಆಗ್ತೀರಿ? ಈ ವಾರ್ಡ್ಗೆ ಇಷ್ಟು, ಇದಕ್ಕೆ ಇಷ್ಟು. ಕೌನ್ಸಿಲ್ ಬಾಡಿ ಬಡ್ಜೆಟ್ ಕೊಡಬೇಕಿಲ್ವಾ? ಸೊ ದಟ್ ಶೋಸ್ ವಾಟ್ ಬ್ಯಾಂಕಿ ಅದೇನ ಆಗುತ್ತೆ. ಮತ್ತೆ ಏನಾದ್ರು ಕೇಳಬೇಕಲ್ಲ. ಕಿಂಗ್ ಜಾರ್ಜ್ ಇಟ್ ಇಸ್ ಎ ಮುನ್ಸಿಪಾಲಿಟಿ ಪ್ರಾಪರ್ಟಿ. ಕಮಿಷನರ್ ಕೇಳಬೇಕು, ಕೌನ್ಸಿಲ್ ಬಾಡಿನಲ್ಲಿ ತಗೊಂಡು ಬಂದು ಇಡಬೇಕು. ಎಲ್ಲ ಕೌನ್ಸಿಲರ್ಗಳು ಅದು ಟೇಕ್ ಓವರ್ ಮಾಡಿ ಮುನ್ಸಿಪಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬೇಕು. ಕೇಳಿಲ್ಲ. ಕೇಳಿದರೆ DC ಇಸ್ ದ ಚೇರ್ಮನ್ ಅಂತಾರು. ಅವರು ಚೇರ್ಮನ್ ಹಾಕಿರೋದು ಯಾವ ಬಾಡಿ? ಸ್ಟೇಟ್ ಬಾಡಿನಾ ಅಲ್ವಾ, ಕೌನ್ಸಿಲ್ ಬಾಡಿನಾ, ಅಥವಾ ಕಾಸ್ಮೋಪಾಲಿಟನ್ ಕ್ಲಬ್ ಮೆಂಬರ್ಸ್ಗಳ? ಯಾವಾಗ ಎಲೆಕ್ಷನ್ ನಡೆದಿದ್ದು ಅದೆಲ್ಲ ಕೇಳಬೇಕು. ಯಾರು ಕೇಳಬೇಕು? ಅದು DC-ನೇ ಕೇಳ್ಬೋದು. ಅವ್ರದನ್ನ ಚೇರ್ಮನ್. DC ಚೇರ್ಮನ್ ಆಗಿದ್ರೆ ತಿಂಗಳಿಗೊಂದು ವರ್ಷದಕ್ಕೆ 1-2 ಕೋಟಿ ಕೊಟ್ಟರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಮಾಡೋಣ. ಒಂದು ಪ್ರೋಗ್ರಾಮ್ಗೆ 8600 ರೂಪೀಸ್ ತಗೊಳ್ತಾರೆ ಸರ್. ಯಾರನ್ನ ಕೇಳಿ ತಗೊಳ್ತಾರ ಅವರು? DC-ನ ಕೇಳಿದಾರಾ? ಇಲ್ಲ DC ಅದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರಾ? ಇಲ್ವಾ? ಇಟ್ ಈಸ್ ಪ್ರಾಪರ್ಟಿ ಬೈ ಹೋಮ್, ಮುನ್ಸಿಪಾಲಿಟಿ ಪ್ರಾಪರ್ಟಿ. ಏನು ಮಹಾರಾಜ ಬರೆದು ಕಾಸ್ಮೋಪಾಲಿಟನ್ ಕ್ಲಬ್ ಎಲ್ಲ DC-ಗಳು ಬಂದರೆ ಅವರೇ ಚೇರ್ಮನ್ ಆಗ್ಬೇಕು ಏನು ಬರೆದು ಕೊಟ್ಟಿದ್ದಾರೆ? ಸುಮ್ಮನೆ ನಿಮ್ಗೆ ಮುನ್ಸಿಪಲ್ ಲಾಯರ್ ನೀವು, ಪ್ರಾಪರ್ಟಿ ಲೀಗಲ್ ಅಡ್ವೈಸ್. ಸ್ಟೇಟ್ ಪಾಲಿಸಿ ತಾವು ಹೇಳೋದ್ರಲ್ಲಿ ಧರ್ಮ ಇದೆ ಇಲ್ವಾ? ಆ ಥರ ಏನಿಲ್ಲ. ಎಲ್ಲಿ ಅದನ್ನ ನಿರ್ಮಿತಿ ಕೇಂದ್ರ ಅನ್ನೋ DC ಫಂಡ್, ಅದು MLA ಫಂಡು DC ಹ್ಯಾಂಡಲ್. 8 lakhs ಕೊಟ್ಟಿದ್ದೇನು. ನೀವೇ ಮಾಡಿ, ತಪ್ಪು ಬಂದರೆ ನೀವೇ ರೆಸ್ಪಾನ್ಸಿಬಲ್ನು ಹೇಳಿ. ಕಾಂಟ್ರಾಕ್ಟ್ಗೆ ಬೇರೆ ಕಾಂಟ್ರಾಕ್ಟ್ ಕೊಟ್ಟು, ಸರ್ಕಾರದ ನಿರ್ಮಿತಿ ಕೇಂದ್ರ ಅಲ್ಲ, ಕರೆಕ್ಟ್ ತಾನೆ? ನೀವೇ ಮಾಡಿ ಹೇಳಿದ್ದು. ನಾನು ಪ್ರೈವೇಟ್ ಕೊಟ್ಟರೆ ನಾನು ಕಮಿಷನ್ ತಗೊಳ್ಬೇಕು. ನನಗೆ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಅನುಕೂಲ ಆಗಿ ನಾನು ಮಾಡಿದ್ದು. ಬಡವ್ರಿಗೆ 4,000 ಒಂದು ಮದುವೆ ಮಾಡಕ್ಕೆ ಕೊಡ್ತಾರಾ? ಇಲ್ಲ. ಒಂದು ದಿವಸ ಪ್ರೋಗ್ರಾಮ್ಗೆ 8,500 ರೂಪಾಯಿ ತಗೊಳ್ತಾರೆ ಬಡವ್ರಿಗೆ. ಹೆಂಗೆ? ಸೊ ಇನ್ ದ ನೇಮ್ ಆಫ್ ಪೂರ್ ಪೀಪಲ್, ಇನ್ ದ ನೇಮ್ ಆಫ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್, looters, some looters are going on. Who is the looter? To find out, that is DC duty, ಮುನ್ಸಿಪಲ್ ಕಮಿಷನರ್ ಡ್ಯೂಟಿ. ಮುನ್ಸಿಪಲ್ ಕಮಿಷನರ್ ಈ ಕೆಲಸ ಮಾಡಿದ್ರೆ ಮುನ್ಸಿಪಾಲಿಟಿ ಅಡ್ವೊಕೇಟ್ ಕೆಲಸ ಮಾಡ್ತಾರೆ. ಅವ್ರು ಹೋಗಿ ಹೇಳೋಕ್ಕಾಗುತ್ತಾ? ಸ್ವಾಮಿ ಇದೆಲ್ಲ ನಮ್ಮ ಪ್ರಾಪರ್ಟಿ ಅದೇನ. ಯಾವುದು ನಿಮ್ಗೆ ಅನುಕೂಲ ಬರುತ್ತೆ ಅವ್ರ ಹತ್ರ ಕೊಟ್ಟರೆ ಕೋರ್ಟ್ ಮುಖಾಂತರ ವಾದ ಮಾಡ್ತಾರೆ, ಕೊಡ್ತಾರೆ ಅಷ್ಟೇ. ನಾವು ಬೇಕಾದ್ರೆ ಇವಾಗ ಕೌನ್ಸಿಲ್ ಇವ್ರಿಗೆ ಬಂದರೆ ಇವರು ನಾವು ಕ್ವಶ್ಚನ್ ಮಾಡ್ತೀವಿ. ಕೌನ್ಸಿಲ್ ಬಾಡಿ ನೀವೇನ್ರಿ ಲೀಗಲ್ ಅಡ್ವೈಸರ್ ಏನು ಕೊಟ್ಟಿದ್ದೀರಿ? ಅವಾಗ ಬಾಡಿ ಇರಬೇಕಿಲ್ವ ಅಲ್ಲಿ?
ಪ್ರೆಷರ್ ಮಾಡಿದ್ರು ಸರ್ ನಿಮ್ಮ DC ಅಡ್ಮಿನಿಸ್ಟ್ರೇಟರ್ಗೆ ಒಂದು ಮೀಟಿಂಗ್ ಮಾಡಿ ಅಂತ. ನಾನು 2 ಸಲ MLA ನನ್ಗೆ ಗೊತ್ತು, ಅದಕ್ಕೆ ನಾನು ಪ್ರೆಸರ್ ಮಾಡಿಲ್ಲ. ಅಂದ್ರೆ ನಮ್ ಕೆಲಸ ಆಗ್ಬೇಕಾದ್ರೆ ನಾವು ಸೀದಾ ಕಮಿಷನ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಸ್ವಾಮಿ ಕೌನ್ಸಿಲ್ ಇರ್ಬೇಕಂದ್ರೆ ಈಗ ಅವ್ರು ಹೇಳೋಕ್ ಆಗೋದಿಲ್ವಾ? ಮತ್ತೆ ನಿಮ್ಮ ವಾರ್ಡಲ್ಲಿ ವಾಟರ್ ಇಲ್ಲ, ಸ್ಟ್ರೀಟ್ ವಾಟರ್ ಇಲ್ಲ ಅಂತ ಹೇಳ್ತಾರೆ. ಸ್ವೀಟ್ ವಾಟರ್ ಇಲ್ಲ ಅಂತ ಹೇಳ್ತೇನೆ, ಏನ್ ಮಾಡೋದು, ಅವ್ರು ಕೊಡ್ಬೇಕಿಲ್ವಾ? ಒಂದು ಓಪನ್ ಮಾಡಿ ಇಟ್ಟಿದ್ದೇನೆ ಸ್ವೀಟ್ ವಾಟರ್ ಲಾಸ್ಟ್ ತಿಂಗಿಲ್ಲ, ಅದನ್ನೇ ಅವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಕೇಳಿದ್ದೇನೆ, ಅದು 75% ಇದೆ, ಅದನ್ನ ಈಗ ಇಲ್ಲ ಅಂತ ಹೇಳೋದು ನಾನು. So he never visited again. ದಟ್ ಇಸ್ ದ ರೀಸನ್. ಈಗ ಅದನ್ನ ಆಗಿರೋದನ್ನ ಮತ್ತೆ ಯಾಕೆ ನೀವು ಡಿಸೈಡ್ ಮಾಡ್ತೀರಿ? ಬೇಡ ಆಗ್ಲಿ, ಇನ್ನೊಂದು ಅದಕ್ಕೇನಿದೆ, ಪ್ರಪೋಸಲ್ ಹೋಗಿದಿಲ್ವಾ, ಅದು ಕ್ಯಾನ್ಸಲ್ ಮಾಡೋಕ್ಕಾಗುತ್ತಿಲ್ಲ. ದೊಡ್ಡ ವಾರ್ಡ್ ಅದು ಇರ್ಲಿ, ಜನ ಅನುಕೂಲ ಎಲ್ಲ ವಾರ್ಡ್ಗೆ ಆಗ್ಲಿ, ಅದ್ಲೇನಿದೆ. 4th ಬ್ಲಾಕ್ ಏನೋ ಕೊಡ್ತೀವಿ ಮಾತಾಡಿದಾರೋ, ನನ್ನ ಟೈಮ್ ಬೇಕಿಲ್ವಾ ಸಬ್ಜೆಕ್ಟ್ ಮಾತಾಡೋದಕ್ಕೆ? ಪಬ್ಲಿಕ್ ಮೀಟಿಂಗ್ ಮಾಡೋ ಟೈಮ್ಲಿ ಎಲ್ಲ ಹೇಳ್ತೇನೆ ಸ್ವಾಮಿ. ಎಷ್ಟು ಕಳ್ತನ ಆಗ್ತಾ ಇದೆ ಇಲ್ಲಿ ದಿನ ಪೇಪರ್ನಲ್ಲಿ ನೋಡಿ. BGM ಅಲ್ಲ, KGF ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಾನು ಮಾತಾಡೋದು. ನಾನು ಬರೀ BGM ಬರೋದು. BGM ನಲ್ಲಿ 2 ಸೈಡ್ ಹೋಗಿದೆ, 9 lakhs ಜುವೆಲ್ಸ್, 9 lakh ಜುವೆಲ್ಸ್. ಬೇರೆಯವ್ರದ್ದು 13 ಲಕ್ಷ ಜುವೆಲ್ಸ್ ಮನೆ ಕಳ್ತನ. ಕಳ್ತನ ಆಗ್ತಾ ಇದೆ. ಅದು SP ನೋ ಕರೆದು ಮಾತಾಡಿದಾರ, ಜಡ್ಜಸ್ಗಳು ಹೇಳಿದಾರ, ಯಾತಕ್ಕೆ ಕೇಸ್ಗಳೇ ಬರೋದಿಲ್ಲ ಹಂಗ ನಮ್ಗೆ ಹೇಳಿದ್ರು. ಅದೇ ತರ ಮಾತಾಡಿದಾರು ಸಾಹೇಬ್ರೆಲ್ಲ, ಕೇಸ್ಗಳೆಲ್ಲ ಕಡಿಮೆ ಇದೆ. ಅದು ಡಿಸೈಡ್ ಮಾಡ್ತಾರ, ಲಾಂಡ್ ಆರ್ಡರ್ ಹೆಂಗಿರ್ಬೇಕು, ಯಾಗಿರ್ಬೇಕು, ಕಳ್ತನ ಮಾಡಿರೋರು ಯಾರು ಏನು. ಹೊಸ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತಾಗಿದ್ದಿಲ್ಲ, ಅಲ್ಲೇ ಬರಿದ್ರಲ್ವ ನಮ್ಮವರು, ಅವ್ರಿಗೆಲ್ಲ ಗೊತ್ತಾಗಿದೆ. ಅಂದ್ರೆ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಸರ್. ಇದೆ ಸರ್, ಇದೆ. ಜನ ಹೇಳ್ತಾ ಇದಾರೆ, ನಾನು ಅದು ಪ್ರೆಸರ್ ಮಾಡಿಲ್ಲ, ಮುಂದೆಲ್ಲ ನಾನು ಪ್ರೆಸರ್ ಮಾಡೋನು. ಈಗ ಸಮಸ್ಯೆ ನೋಡೋಣ, ಬರೀ 1000 ರೂಪಾಯಿ ಓಟ್ ಆಗಿರೋ ಜನಕ್ಕೆ ನಾನೇ ಅದು ಕೂಗ್ಲಾಡ್ಬೇಕು. ಐ ಆಮ್ ದ ಮಾಸ್ ಲೀಡರ್ ಈವನ್ ನೌ, ನೋ ಡೌಟ್. ಪರ್ಚೇಸ್ ಮಾಡಿ MLA ಆಗಿಲ್ಲ ನಾನು. ನನ್ನ ಕೆಪಾಸಿಟಿ ಯೂತ್ಸ್ ಒಳ್ಳೂರು 30% ಹಂಗೆ ಇದಾರ. ಮೀದಿ ಎಲ್ಲ ರಮೇಶ್ ಅವ್ರಿಗೆಲ್ಲ ಗೊತ್ತು, ಡಿಸ್ಟ್ರಿಬ್ಯೂಟರ್ ಅವರೇ ತಾನೆ. 1000 ರೂಪಾಯಿ ನಾನು ಇಲ್ಲಿ 1000 ರೂಪಾಯಿ ಕೊಡೋಕ್ಕಾಗತ್ತೆ? ನನ್ನ ಹತ್ರ ಇದ್ದಿದ್ದೆ 2000 ಕೊಟ್ಟಿರ್ಬೋದು, ಬಟ್ ನನ್ನ ಹತ್ರ ಇಲ್ಲ. ಪ್ರೆಸ್ ಅವ್ರಿಗೆ ಏನು ಗೊತ್ತಿಲ್ವಾ ಏನೋ? ಬರೀ 2 ದಿವಸದಲ್ಲಿ ಒಂದೊಂದು ಮನೆಗೆ ಒಂದು ಓಟ್ಗೆ 1000 ರೂಪಾಯಿ ಕೊಟ್ಟು MLA ಆಗಿರೋದು. ಅದ್ರಲ್ಲಿ ಏನು ಡೌಟೇ ಇಲ್ವೇ? ನೀವು ನೋಡಿದ್ರ, ನಾನು ನೋಡಿದ್ರ, ಅಲ್ಲ ಅವ್ರವ್ರ ಮನಸಾಕ್ಷಿಗೆ ಅವ್ರವ್ರೇ ನೋಡಿದಾರು. ಅವ್ರ ಹತ್ರ ದುಡ್ಡಿದೆ, ಅವ್ರು ಕೊಟ್ರು. ನನ್ನ ಹತ್ರ ದುಡ್ಡಿಲ್ಲ, ಕೊಟ್ಟಿದ್ರೆ ನಾನು ಕೊಟ್ಟಿರ್ಬೋದು, ನನ್ನ ಹತ್ರ ಇಲ್ವೇ? ಸರ್ ಪಬ್ಲಿಕ್ ಮೀಟಿಂಗ್ ವೆರಿ ಶಾರ್ಟ್ಲಿ ಏನಾದ್ರು ಏನೋ ಡೇಟ್ ನಾಳೆ ಓಕೆ ಅಂದ್ರೆ ನಾಳೆನೇ ಮಾತಾಡ್ತೇನೆ. ನಾನು ಪ್ರಿಪೇರ್ ಮಾಡ್ಬೇಕಾ ಏನು? ನಾನು ಮೈ ಬ್ರೈನ್ ಈಸ್ ಮೈ ಕಂಪ್ಯೂಟರ್ ಅಬೌಟ್ KGF ಕಾನ್ಸ್ಟಿಟ್ಯೂನ್ಸಿ. ಯಾರು ಓಕೆ ಅಂದ್ರೆ ಸರ್? ಯಾರು ಓಕೆ ಅಂದ್ರೆ ಮೈ ಮೈಂಡ್. ಈಗ ಯಾಕೆ ಓಕೆ ಅದು ಕ್ಲಿಕ್ ಕೊಟ್ಟಿಲ್ಲ ಅಂದ್ರೆ, ಎಷ್ಟೋ ಉಪದಾಸ ಹೇಳಿ ಹಿಂಗೆಲ್ಲ ಪಾಲಿಟಿಷಿಯನ್ ಹಿಂಗ್ ಮಾತಾಡಬಾರ್ದು. ನಾ ಪಾಲಿಟಿಷಿಯನ್ ಎಲ್ಲ ಯೋಗದಾನ ಮಾಡಿಬಿಟ್ಟು ನಮ್ ಜನ ನನ್ನ ದೇವ್ರ ತರ, ನಮ್ ಜನ ಬಿಟ್ರೆ ಯಾರು ಇಲ್ಲ, ಅವ್ರು ಸೋಲಿದ್ರು ಅವ್ರಿಗೋಸ್ಕರ ಅಂತವನ ನಾನು. ಇವ್ರ ಮೇಲೆ ಬರ್ಬೇಕಂತ ಫೈಟ್ ಮಾಡೋದು ಬಂದಿರೋ ಲೀಡರ್ ನಾನು. ನಾಟ್ ಟು ಮೇಕ್ ಮನಿ, ನಾಟ್ ಟು ಮೇಕ್ ಕಮಿಷನ್. ಈವನ್ ಎನಿ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಲೋಕಾಯುಕ್ತ, CBI, COD, no, even EO, ED, they cannot find about me a small dust to file a case against me. 2 ಸಲ ನಾನು MLA ಇದ್ರು ಅಂತಾನೆ EDಗೆ ಚಾಲೆಂಜ್ ಮಾಡ್ತೇನೆ ರೀ ನಾನು. ಐ ಆಮ್ ಎ ನ್ಯಾಷನಲ್ ಪ್ರೆಸಿಡೆಂಟ್. ಇಲ್ಲಿ ಅಂದ್ರೆ ಅಲ್ಲಿ ಇಟ್ಬೋದು, ಅಲ್ಲಿಂದ ನಾ ಬರೋದು ಏನು, ಪೆಟ್ರೋಲ್ ಬಂಕ್ ಹಾಕೊಳ್ಳೋದಕ್ಕೂ, ಗ್ಯಾಸ್ ಹಾಕೋದಕ್ಕೂ, ಏಜೆನ್ಸಿಗೆ ಎಲ್ಲಿಯಾದ್ರು ತೋರಿಸಿರಾ ಹೆಸರಾದ ಏನಾದ್ರು ಇದಾನ? ಜನಕ್ಕೋಸ್ಕರ ಬಂದಿರೋರೆ. ದೇ ಆರ್ ನಾಟ್ ಯುಟಿಲೈಸ್ಡ್. ವೈ ಶುಡ್ ಐ ಬಾದರ್ ಅಬೌಟ್ ದಮ್? ಅದಕ್ಕೊಂದು ಡೈಲಾಗ್ ಇಟ್ಕೊಳ್ತಾರೆ, ಸರ್ ಏನು ತಪ್ಪಾಗಿದೆ, ಇನ್ನೊಂದ್ಸಲ ಬರ್ಬೇಕಿಲ್ವ ಸರ್, ಅದಕ್ಕೋಸ್ಕರ ಏನ ಇವ್ನು ಬಿಡೋ ಹೋಲೆ, ನಾನು ಇವನ್ಕೋಸ್ಕರ ಸರ್ವಿಸ್ ಮಾಡಿ ಇವ್ನು ಎಂಜಾಯ್ ಮಾಡ್ಬೇಕಾ? ಚುನಾವಣೆ ಬಂದ್ರೆ 1000 ರೂಪಾಯಿ 10,000 ಹಾಕೊಂಡೆ ಸೈಲೆನ್ಸ್ ಆಗ್ಬಿಡೋದು. ನಿಮ್ಗೆ ಹಾಕಿದ್ದೇನೆ ಸರ್ ಇಂತ ಮಾತಾಡಿದ್ರಿ. ಬೇರೆ ಏನಾದ್ರು ORXY Clothing, the largest showroom for kids and ladies wear. Geetha Road, KGF. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact
8073962145. என்ன வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.